ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಾ ಜಂಗಮರ ಪುರೋಹಿತ ಅರ್ಚಕರ ಟ್ರಸ್ಟ್ ಅಸ್ತಿತ್ವಗೊಂಡಿತು. ಈ ಟ್ರಸ್ಟಿನ ಗೌರವ ಅಧ್ಯಕ್ಷರಾಗಿ ಹಿರಿಯರಾದಂತಹ ಎಂ ಹಾಲಯ್ಯ ಶಾಸ್ತ್ರಿಗಳು ಹಾಗೂ ಟಿ.ಎಂ. ಚೆನ್ನಬಸಯ್ಯ ಇವರುಗಳು ಗೌರವಾಧ್ಯಕ್ಷರಾಗಿದ್ದಾರೆ. ತಾಲೂಕಾ ಅಧ್ಯಕ್ಷರಾಗಿ ಜಂಗಮ ಪುರೋಹಿತ ಅರ್ಚಕರ ಟ್ರಸ್ಟಿನ ತಾಲೂಕಾ ಅಧ್ಯಕ್ಷರಾಗಿ ಎಚ್.ಎಂ. ಬೀರಯ್ಯ ಹಿರೇಡಗಲಿ, ಉಪಾಧ್ಯಕ್ಷರಾಗಿ ಎಚ್.ಎಂ. ನಾಗಲಿಂಗಸ್ವಾಮಿ ಹಿರೇಮಲ್ಲಿನಕೇರಿ, ಕಾರ್ಯದರ್ಶಿಯಾಗಿ ಸೋವೇನಹಳ್ಳಿ ಎಚ್.ಎಂ. ಚಂದ್ರಶೇಖರಯ್ಯ, ಸಹ ಕಾರ್ಯದರ್ಶಿಯಾಗಿ ಎಚ್.ಎಂ. ಶರಣಯ್ಯ ಹಡಗಲಿ, ಖಜಾಂಚಿಯಾಗಿ ಪಿ.ಎಂ. ಸೋಮಶೇಖರಯ್ಯ ಹಗರ್ನೂರ್ ಇವರು ಒಂದು ಟ್ರಸ್ಟಿನ ಪದಾಧಿಕಾರಿಗಳಾಗಿ ಆಯ್ಕೆಗೊಂಡಿದ್ದಾರೆ. ನೂತನ ಪದಾಧಿಕಾರಿಗಳನ್ನು ತಾಲೂಕಿನ ಎಲ್ಲ ಜಂಗಮ ಎಲ್ಲರೂ ಕೂಡ ಸ್ವಾಮೀಜಿಗಳು ಅಭಿನಂದನೆಯನ್ನು ಶುಭ ಕೋರಿ ಅಭಿನಂದಿಸಿದ್ದಾರೆ. ನೂತನ ಟ್ರಸ್ಟ್ ಅಸ್ತಿತ್ವಗೊಂಡಿದೆ. ಜಂಗಮ ಪುರೋಹಿತ ಅರ್ಚಕರ ಟ್ರಸ್ಟ್ ಅಸ್ತಿತ್ವಗೊಂಡಿದೆ. ನೂತನ ಎಲ್ಲ ಪದಾಧಿಕಾರಿಗಳನ್ನು, ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಹರಸಿ ಆಶೀರ್ವದಿಸಿದ್ದಾರೆ. ಎಲ್ಲ ಹರ ಗುರು ಚರಮೂರ್ತಿಗಳು ಕೂಡ ಈ ಒಂದು ನೂತನ ಟ್ರಸ್ಟ್ ಅಸ್ತಿತ್ವದ ನಂತರ ತಹಸೀಲ್ದಾರ್ ಕಚೇರಿ ಎದುರಿಗೆ ಈ ಒಂದು ಟ್ರಸ್ಟಿನ ನೂತನ ಕಾರ್ಯದರ್ಶಿಯಾದಂತಹ ಸೋವೇನಹಳ್ಳಿ ಎಚ್.ಎಂ. ಚಂದ್ರಶೇಖರಯ್ಯ ಅವರು ಮಾತನಾಡುವುದರ ಮೂಲಕ ಈ ಟ್ರಸ್ಟಿನ ಧ್ಯೇಯೋದ್ದೇಶಗಳೇನು, ಅರ್ಚಕರ ಕರ್ತವ್ಯಗಳೇನು, ಅರ್ಚಕರ ಏನು ಒಂದು ಅವರ ದಿನನಿತ್ಯದ ಕಾಯಕಗಳೇನು ಎನ್ನುವಂತಹದನ್ನು ಕುರಿತು ಮಾತನಾಡಿದರು. ಬನ್ನಿ ಮಾತನಾಡಿದ್ದಾರೆ, ಕೇಳೋಣ. ಈ ಒಂದು ಜಂಗಮ ಪುರೋಹಿತ ಅರ್ಚಕರ ನೂತನ ಟ್ರಸ್ಟಿನ ಪದಾಧಿಕಾರಿಗಳೆಲ್ಲರೂ ಕೂಡ ಉಪಸ್ಥಿತರಿದ್ದು ತಮ್ಮ ಕರ್ತವ್ಯ ಪಾಲನೆಯ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಅರ್ಚಕರ ಸಂಘದ ವತಿಯಿಂದ ನಾವು ಈ ದಿವಸ ನಮ್ಮ ತಾಲೂಕು ಆಫೀಸ್ನಲ್ಲಿ ನಾವು ಈ ಟ್ರಸ್ಟ್ ಅನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ನಮ್ಮ ಗೌರವಾಧ್ಯಕ್ಷರಾದಂಥ ಎಂ ಹಾಲಯ್ಯ ಶಾಸ್ತ್ರಿಗಳ ಮಾರ್ಗದರ್ಶನ ಹಾಗೂ ಟಿ.ಎಂ. ಚನ್ನಬಸಯ್ಯ ಅವರ ಗೌರವಾಧ್ಯಕ್ಷರನ್ನು ಮಾಡಿಕೊಂಡು ಅಧ್ಯಕ್ಷತೆಯನ್ನು ನಮ್ಮ ವೀರಯ್ಯ ಶಾಸ್ತ್ರಿಗಳ ಮುಖಾಂತರ ನಾವು ಸಮಾಜದಲ್ಲಿ ನಡೆಯುವ ಎಲ್ಲ ಭಕ್ತರ ಒಂದು ಧಾರ್ಮಿಕ ಚಟುವಟಿಕೆ ಕಾರ್ಯಕ್ರಮದಲ್ಲಿ ನಾವುಗಳು ನಮ್ಮನ್ನೇ ನಾವು ತೊಡಗಿಸಿಕೊಂಡು ಎಲ್ಲ ಧರ್ಮಾರ್ಥ ಕಾರ್ಯಗಳನ್ನು ನಾವು ಎಲ್ಲ ಪುರೋಹಿತರಿದ್ದೇವೆ. ಜಂಗಮ ಪುರೋಹಿತರು ಎಲ್ಲ ಆವೂರು ಗ್ರಾಮದಲ್ಲಿ ನಮ್ಮ ಕಾರ್ಯಗಳನ್ನು ನೆರವೇರಿಸಿಕೊಂಡು ಭಕ್ತರ ಆಸೆ ಅಭಿಲಾಷೆಗಳನ್ನು ಈಡೇರಿಸಿ ಭಗವಂತನ ಕೃಪೆಗೆ ನಾವೆಲ್ಲ ಪಾತ್ರರಾಗುತ್ತೇವೆ ಅಂತ ಹೇಳ್ತಾ ನಾನು ಪುರೋಹಿತ ಜಂಗಮ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತೇವೆ. ಹಾಗೆ ನಮ್ಮ ಒಂದು ವೀರಶೈವ ಪುರೋಹಿತ ಅರ್ಚಕರ ಒಂದು ಟ್ರಸ್ಟ್ ಉತ್ತರ ಅಭಿವೃದ್ಧಿಯಾಗಿ ಬೆಳೀಲಿ ಅಂತ ಹೇಳಿ ನಾನು ಎಲ್ಲ ಹರಗುರು ಶಿವಚರಣರಲ್ಲಿ ಮನವಿ ಮಾಡಿಕೊಡುತ್ತೇನೆ.